ಬಂಟ್ವಾಳ ತಾಲೂಕಿನ ಕೊರಗ ಸಮುದಾಯದ ಕುಂದುಕೊರತೆಗಳ ಬಗ್ಗೆ ತ್ರೈಮಾಸಿಕ ಸಭೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಚಿನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರು ಹಾಜರಿ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಭೆ ನಡೆಸುವ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದ ಅವರು, ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ತಹಶೀಲ್ದಾರ್ ಅವರೇ ಗೈರು ಹಾಜರಾಗಿರುವ ಬಗ್ಗೆ ಗರಂ ಆದ ಸಮುದಾಯದ ಪ್ರಮುಖರು ಇತ್ತೀಚೆಗೆ ನಡೆದ ಎಲ್ಲಾ ಸಭೆಯಲ್ಲಿ ತಹಶೀಲ್ದಾರ್ ಅವರು ಗೈರು ಹಾಜರಾಗಿರುವ ಬಗ್ಗೆ ಪ್ರಸ್ತಾಪಿಸಿದರು. ಕೊರಗ ಕುಟುಂಬಗಳಿಗೆ ಸೇರಿದ ಜಮೀನು, ವಸತಿ ಸಹಿತ ಇತರೆ ಸವಲತ್ತುಗಳ ಬಗ್ಗೆ ದಾಖಲೆ ಇಲ್ಲದೆ ಪರದಾಡುತ್ತಿದ್ದಾರೆ. ಇದರ ದಾಖಲಾತಿಗಾಗಿ ಕಚೇರಿ ಅಲೆದಾಡುವ ಪರಿಸ್ಥಿತಿ ಅಧಿಕಾರಿಗಳ ವರ್ತನೆಯಿಂದ ಆಗುತ್ತಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಮತ್ತೆ ನಮ್ಮ ಜಾಗದ ಸಮಸ್ಯೆಯನ್ನು ಮತ್ತೆ ನಮ್ಮ ಗ್ಯಾಸ್ ಸರ್ಟಿಫಿಕೇಟ್ ಇದರ ಸಮಸ್ಯೆಯನ್ನು ಯಾರಲ್ಲಿ ಕೇಳಬೇಕು ಸರ್? ನಮ್ಮ ಮೀಟಿಂಗ್ ಅಲ್ಲ ಸರ್, ಮೊದಲೆಲ್ಲ ಮೀಟಿಂಗ್ ಅಲ್ಲಿ ತಹಸೀಲ್ದಾರ್ ಇರ್ತಿದ್ರು. ಇವಾಗ ಮೀಟಿಂಗ್ ಅಲ್ಲಿ 2 ಮೀಟಿಂಗ್ ಆಯ್ತು, ತಹಸೀಲ್ದಾರ್ ಇಲ್ಲ. ಮತ್ತೆ ನಮ್ಮ ಸಮಸ್ಯೆ ಯಾರಲ್ಲಿ ಕೇಳಬೇಕು ಸರ್? ಹಾಗಾಗಿ ಇದು ಬಹಳಷ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಸಮಸ್ಯೆ ಆಗಿದೆ. ಪ್ರತಿಯೊಂದು ಕೂಡ ಘಟಕಗಳು ಕೂಡ ನಗರ ಮತ್ತು ಯೋಜನಾ ಪ್ರಾಧಿಕಾರಕ್ಕೆ ಹೋಗಬೇಕಾಗ್ತದೆ. ಸೊ ಅದನ್ನ ನಾವು ಸರಳೀಕರಣ ಮಾಡಿ ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯತಿ ಕಳಿಸಿಕೊಟ್ಟಿದ್ದೇವೆ. ಜಿಲ್ಲಾ ಪಂಚಾಯತಿಯಿಂದ ಸರ್ಕಾರ ಕೂಡ ಆಗಿದೆ. ಅದರ ಬಗ್ಗೆ ಈಗ ಮಾಡಿಫೈ ಆಗಿ ಯಾವುದೇ ಆದೇಶ ಕೂಡ ಬಂದಿರುವುದಿಲ್ಲ. ಸೊ ಬಂದ ನಂತರ ಏನಾದರೂ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಮ ನಿವೇಶನಕ್ಕೆ ಕೊಡುವಂಥದ್ದು ಮತ್ತೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಡುವಂತಹ ಮನೆಗಳಿಗೆ ಇದರಿಂದ